ಮಾಡಬೇಕು. ಮೊನ್ನೆ ನೀವೆಲ್ಲರೂ ಕೂಡ ಒಂದು ಸಮೀಕ್ಷೆನ ಮಾಡಿದ್ದೀರಿ ಅಲ್ವಾ? ಅಲ್ಲಿ ಏನು ಮಾಡಿದ್ವಿ ನಾವು? ಕೇವಲ SC ಸಮೀಕ್ಷೆಗಳನ್ನು ಮಾಡಿದ್ವಿ ನಾವು. ಒಂದು ಪರಿಶಿಷ್ಟ ಜಾತಿ ಜನಾಂಗಗಳ ಒಂದು ಶೈಕ್ಷಣಿಕ ಸ್ಥಿತಿಗತಿಗಳ ಬಗ್ಗೆ ಮಾಡಿದ್ವಿ. ಆದರೆ ಇದರಲ್ಲಿ ನಾವೇನು ಮಾಡ್ತೀವಿ, ಎಲ್ಲದೂ ಕೂಡ OBC ಒಳಗೊಂಡಂತೆ SCಗಳನ್ನು ಒಳಗೊಂಡಂತೆ STಗಳನ್ನು ಕೂಡ ಒಳಗೊಂಡಂತೆ ಎಲ್ಲರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಇದು ಯಾವುದಂದ್ರೆ ನಿಮಗೆ ದಸರಾಗಿತ್ತು. ದಸರಾ 22ನೇ ತಾರೀಕಿಂದ 7ನೇ ತಾರೀಕಿನವರೆಗೂ ಕೂಡ ಮಾಡೋದು. ನೀವು ಬೇಗ 2 ದಿನದಲ್ಲಿ ಮಾಡ್ತೀವಿ ಅಂದ್ರೂ ಇದು ಬಂಪರು, ಆಯ್ತಾ? 22, 23ನೇ ತಾರೀಕಿನ ಕೂಡ ಮಾಡ್ಬೋದು. ನೀವು ಒಬ್ಬೊಬ್ಬರಿಗೆ 150 ಮನೆಗಳು ಬರ್ತದೆ. ಓಕೆ, 150 ಮನೆಗಳು ಬರ್ತದೆ. ನೀವು ಆ ಹಳ್ಳಿಗೆ ಹೋಗ್ತೀರಿ. ನಮ್ಮವರು ಆ ಪ್ರಚಾರವನ್ನು ಕೊಟ್ಟಿರ್ತಾರೆ, ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಗ್ರಾಮ ಪಂಚಾಯತ್ ಆಗಿರ್ಬೋದು, ಪ್ರಚಾರಗಳನ್ನ ಕೊಟ್ಟಿರ್ತಾರೆ. ಅವರುಗಳು ನಿಮಗೆ ಮಾಹಿತಿಗಳನ್ನ ಕೊಡ್ತಾರೆ. ಓಕೆ, ಅವರೆಲ್ಲರೂ ಕೂಡ ಮನೆಯಲ್ಲಿ ಇರ್ತಾರೆ. ಸೊ ಇದು 24 ಅವರ್ಸ್ ಓಪನ್ ಇರ್ತದೆ. 24 ಅವರ್ಸ್ ಓಪನ್ ಇರ್ತದೆ. ನೀವು ಬೆಳಿಗ್ಗೆ 6 ಗಂಟೆಗೆ ಹೋಗೋದು ಕೂಡ ಮಾಡ್ಬೋದು. ಓಕೆ, ಸೊ 6 ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊಂಡು 10 ಗಂಟೆ ಹೊತ್ತಿಗೆ ಅರ್ಧ ಮುಗಿಸ್ಕೊಂಡು ಬಂದ್ಬಿಡ್ಬೋದು. ಮತ್ತೆ ಸಂಜೆ ಊರಲ್ಲಿ ಎಲ್ಲರೂ ಕೂಡ ಸಿಕ್ಕರೆ ಸಂಜೆ ಹೊತ್ತು ಹೋಗಿ ಮಾಡ್ಕೊಂಡು ಬರ್ಬೋದು. ಓಕೆ, ಇಲ್ಲಿ ನಿಮಗೆ 100 to 150 ಕೂಡ ನಿಮಗೆ ಮನೆಗಳು ಅಲರ್ಟ್ ಆಗಿದೆ. ಆನ್ಲೈನಲ್ಲಿ ಅಲರ್ಟ್ಮೆಂಟ್ಗಳು ಕೂಡ ಆಗಿದೆ. ಸೊ ಅವರುಗಳು ನಿಮಗೆ ಹೋಗ್ತಿದ್ದಂಗೆನೆ ಅಲ್ಲಿ ಮನೆ ಮುಂದೆ ಒಂದು ಸ್ಟಿಕ್ಕರ್ ಅಂಟಿಸಿದ್ದಾರೆ. ಚೆಸ್ಕಾಮ್ ಅವರು ನಿಮ್ಮ ಮನೆ ಮುಂದೆ ಅಂಟಿಸಿದಾರಾ? ಓಕೆ, ಅಲ್ಲಿ ಒಂದು ನಂಬರ್ನು ಕೂಡ, ಮನೆ ನಂಬರ್ನು ಕೂಡ ಜನರೇಟ್ ಮಾಡಿ ಅಂಟಿಸಿದ್ದಾರೆ. ಅದೆಲ್ಲ ಆರೋಗ್ಯ ಮಾಡಿರೋದಕ್ಕೆ ಜನರೇಟ್ ಮಾಡಿ ಅಂಟಿಸಿದ್ದಾರೆ. ಆ ನಂಬರ್ನ ನೋಡ್ಕೊಳ್ತೀರಿ, ಮನೆಗೆ ಹೋಗ್ತೀರಿ, ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಹೇಳ್ಕೊಡ್ತೀರಿ. ಅವ್ರದ್ದು ರೇಷನ್ ಕಾರ್ಡ್ನ ತಗೊಳ್ತೀರಿ. ರೇಷನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿದ್ರೆ ಸೊ ಡೀಟೇಲ್ಸ್ಗಳು ಓಪನ್ ಆಗುತ್ತೆ. ಇನ್ ಕೇಸ್ ರೇಷನ್ ಕಾರ್ಡ್ ಇಲ್ಲ ಅಂತ ಅಂದ್ರೆ ಆಧಾರ್ ಕಾರ್ಡ್ ಅನ್ನು ಕೂಡ ನೀವು ತೆಗೆದುಕೊಳ್ತೀರಿ. ಸೊ ಅದನ್ನ ಮೊನ್ನೆ ಏನ್ ಗಣತಿ ಮಾಡಿದ್ರು ಅದೇ ತರ ನೀವು ಅದನ್ನ ಆ ಡೀಟೇಲ್ಸ್ ಗಳನ್ನು ಕೂಡ ಫೆಚ್ ಮಾಡ್ಕೊಳ್ತಾ ಹೋಗಿ. ಸೊ ಸುಮಾರು 60 ಪ್ರಶ್ನಾವಳಿಗಳು ಓಪನ್ ಆಗುತ್ತೆ. ಓಕೆ, 60 ಪ್ರಶ್ನಾವಳಿಗಳು ಓಪನ್ ಆಗುತ್ತೆ. ಆ ಪ್ರಶ್ನಾವಳಿಗಳು ಓಪನ್ ಆದಾಗ ಸೆಲೆಕ್ಟ್ ಮಾಡೋದಿರುತ್ತೆ. ಸೆಲೆಕ್ಟ್ ಮಾಡೋ ಸಂದರ್ಭದಲ್ಲಿ ಸೀನಿಯರ್ಸ್ಗಳು ಕನ್ನಡಕ ಹಾಕೊಂಡೇ ಸೆಲೆಕ್ಟ್ ಮಾಡಿ, ಆಯ್ತಾ? ಏನಾದ್ರೆ ಸ್ಕ್ರೀನ್ ಚಿಕ್ಕದಿರ್ತದೆ, ನೀವು ಹೊರಗಡೆ ಮಾಡ್ತಿರ್ತೀರಿ, ಯಾವುದೋ ಸೆಲೆಕ್ಟ್ ಮಾಡೋದು, ಯಾವುದೋ ಸೆಲೆಕ್ಟ್ ಮಾಡಕ್ ಹೋಗ್ಬೇಡಿ. ಓಕೆ, NE ಅಂತ ಇರುತ್ತೆ, ನಾಟ್ ಅಪ್ಲಿಕೇಬಲ್ ಅಂತೇಳಿ. ನೀವು MA ಓದಿದ್ರೆ ಅನ್ಕೊಂಡು NA ಮಾಡಿದ್ರೆ ನೀವು ಓದಿಲ್ಲ ಅಂತ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ಸೆಲೆಕ್ಟ್ ಮಾಡುವಾಗ ನಿಮ್ಮ ಮೊಬೈಲ್ ಸ್ಕ್ರೀನ್ ಅಲ್ಲಿ ನೋಡ್ಕೊಂಡು ಕರೆಕ್ಟ್ ಆಗಿರೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಬರೆಯೋದೇನು ಇರೋದಿಲ್ಲ, ಎಲ್ಲದೂ ಕೂಡ ಬರ್ತಾ ಹೋಗುತ್ತೆ. ಅವ್ರಿಗೆ ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗೋದಿಲ್ಲ. ಸೊ ಇದನ್ನ ಮಾಡಿ ಕೊನೆಗೆ ಒಂದು ವಿಡಿಯೋನ ಮಾಡಬೇಕಾಗುತ್ತೆ. ಸೊ ಒಂದು ವಿಡಿಯೋನ ಮಾಡಿ ಅದನ್ನ ಅಪ್ಲೋಡ್ ಅನ್ನ ಮಾಡಬೇಕಾಗುತ್ತೆ. ಓಕೆ, ಫೋಟೋ ಸೊ ಅದನ್ನ ಒಂದು ಅಪ್ಲೋಡ್ ಮಾಡಬೇಕಾಗುತ್ತೆ. ತುಂಬಾ ಈಸಿ ಇದೆ. ಸೊ ನೀವು 2 ದಿನದಲ್ಲೂ ಕೂಡ ಮುಗಿಸ್ಬೋದು. ಸೊ ನಮ್ಮ ಮುನ್ಸಿಪಾಲಿಟಿಯವರಾಗಿರ್ಬೋದು, ಹಳ್ಳಿನಲ್ಲಿ ನಮ್ಮ ಗ್ರಾಮ ಪಂಚಾಯತಿನ ಆಗಿರ್ಬೋದು ಪ್ರಚಾರಗಳನ್ನ ಕೊಟ್ಟಿರ್ತಾರೆ. ಸೊ ಅದು ಹೋಗಿ ನೀವು ಅದನ್ನ ಸೆನ್ಸಸ್ ಮಾಡ್ಕೊಂಡು ಬರಬೇಕಾಗುತ್ತೆ. ಸೊ ನೀವು ಈಗಾಗಲೇ ಆಲ್ಮೋಸ್ಟ್ ಲಾಸ್ಟ್ 2017 ಅಲ್ಲ 16 ಮಾಡಿದಿರಿ ಅಂತ ಅಂದ್ಕೊಳ್ತೀನಿ. ನಾವು ಮ್ಯಾನ್ಯುವಲ್ ಇತ್ತು ಬರೆಯೋದಿತ್ತವಾಗ. ಸೊ ಈಗೆಲ್ಲರೂ ಕೂಡ ಮೊಬೈಲ್ ಆ್ಯಪಲ್ಲಿ ಮಾಡೋದಿದೆ. ಸೊ ಈಸಿಯಾಗಿ ಮಾಡ್ಬೋದು. ಮಾಡಿ ಇಲ್ಲೇ ನೀವು ಮ್ಯಾಪ್ ಮಾಡೋದೆಲ್ಲ ಏನಿಲ್ಲ ಇದರಲ್ಲೆಲ್ಲ. ಸೊ ಜಸ್ಟ್ ನಿಮಗೆ ಜಿಯೋ ಕೋಆರ್ಡಿನೇಟರ್ನ ಮಾಡಿರ್ತಾರೆ, ನಿಮ್ಮ ಮೊಬೈಲಿಂದ ಮಾಡಿರ್ತಾರೆ. ಅಷ್ಟು ಮನೆಗಳು ಮಾತ್ರ ಓಪನ್ ಆಗುತ್ತೆ. ಅವುಗಳನ್ನ ಮಾಡ್ಕೊಂಡು ಬರೋದಿರುತ್ತೆ. ಸೊ ಮಾಡ್ಬೋದಲ್ವಾ? ಸೊ ಅದನ್ನ ಏನಿದ್ರು ಕೂಡ ಇಲ್ಲೇ ತಿಳ್ಕೊಳ್ಳಿ. ಅವತ್ತಿನ ದಿನ ನಿಮಗೆ ಮೊಬೈಲ್ ಹ್ಯಾಂಗ್ ಆಯಿತು ಗೊತ್ತಾಗಲಿಲ್ಲ ಅನ್ನೋದನ್ನ ಮಾಡ್ಕೋಬೇಡಿ. ಸೊ ಎಲ್ಲ ಆಮೇಲೆ ಇನ್ನೊಂದು, ನೀವು ಈಗಾಗಲೇ ನೀವು BEO ಆಫೀಸ್ಗಳಿಗೆ ಫೋನ್ ನಂಬರ್ಗಳನ್ನ ನೀವು ಕೊಟ್ಟಿದ್ದೀರಿ, ನಿಮ್ಮ SRMS ನಂಬರ್ಗಳನ್ನ ಕೊಟ್ಟಿದ್ದೀರಿ. ನಿಮಗೆ ಸ್ಯಾಲ್ರಿ ಆಗೋದು ಅಲರ್ಟ್ ಬರುತ್ತಲ್ವಾ? ATM ಅಲರ್ಟ್ ಬರುತ್ತಲ್ವಾ? ಸ್ಯಾಲ್ರಿ ಆಗಿದ್ದು ಅಲರ್ಟ್ ಬರುತ್ತಲ್ಲ, SRMS ಅಲರ್ಟ್ ಬರುತ್ತಲ್ವಾ? ಸೊ ಅದೇ ಫೋನ್ ನಂಬರ್ನ ಯೂಸ್ ಮಾಡ್ತೀವಿ. ಯಾಕಂದ್ರೆ ಇವೆಲ್ಲದನ್ನು ಕೂಡ ಸೆಂಟ್ರಲ್ ಡೇಟಾಬೇಸ್ ತೆಗೆದುಕೊಂಡು ಅವುಗಳನ್ನ ನಿಮ್ಮ ನಂಬರ್ಗಳನ್ನ ವೈಟ್ ಲಿಸ್ಟ್ ಆಕ್ಟಿವೇಟ್ ಮಾಡಿದ್ದಾರೆ. ಆ ನಂಬರ್ನೇ ತಗೊಂಡು ನೀವು ಇದನ್ನ ಮಾಡಬೇಕು. ಓಕೆ, ಯಾಕಂದ್ರೆ ಅದು OTP ಅದು ಹಳ್ಳಿನಲ್ಲಿ ಮೊಬೈಲ್ ಇದೆ ಅಂತ ತರಿಸ್ಕೊಂಡಿದೆ. ಅದು ತರಿಸ್ಕೊಂಡು ಅದೇ ಮೊಬೈಲ್ನ ಯೂಸ್ ಮಾಡಿ. 99% ಅದೇ ನಂಬರ್ಗಳಿದೆ. ಓಕೆ, ಸೊ ಮಾಡ್ಬೋದಲ್ವಾ? ಸೊ ಏನು ನೋಡ್ತಿದ್ರು ಕೂಡ ಮಾರ್ಕ್ಸ್ ಹೇಳ್ಕೊಡ್ತಾರೆ, ತರಿಸ್ಕೊಟ್ಟು ಮಾಡಿ. 22ನೇ ತಾರೀಕಿಂದ ಸ್ಟಾರ್ಟ್ ಆಗಬೇಕು. ಕಾರ್ಯಕ್ರಮದಲ್ಲಿ ನಾವು ನೀವು ಒಟ್ಟಾಗಿ ಸೇರಿ ಕೆಲಸ ಮಾಡುವ ಸುವರ್ಣಾವಕಾಶ. ನಮ್ಮ ಸಮೀಕ್ಷೆ ನಮ್ಮ ಜವಾಬ್ದಾರಿ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎನ್ನುವುದು ರಾಜ್ಯದ ಎಲ್ಲ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳನ್ನು ತಿಳಿದುಕೊಂಡು ರಾಜ್ಯದ ನೀತಿ ನಿರೂಪಣೆಯನ್ನು ಕೈಗೊಳ್ಳಲು ಆಧಾರವಾಗಿರುತ್ತದೆ. ಸಮೀಕ್ಷೆ ಕಾರ್ಯವು ಈ ನಾಡಿನ ಸೇವೆಯ ಭಾಗವಾಗಿದೆ. ಸಮೀಕ್ಷಾ ಕಾರ್ಯವು ಅನುಷ್ಠಾನವಾಗುವುದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿಯಿಂದ. ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗವು ರಾಜ್ಯದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025 ಮನೆ ಸಮೀಕ್ಷೆಯನ್ನ ಇದೇ ತಿಂಗಳು ಅಂದರೆ
ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಪ್ರಾರಂಭವಾಗಿ ಅಕ್ಟೋಬರ್ 7ರವರೆಗೆ ನಡೆಸಲಿದೆ. ಸಮೀಕ್ಷೆಯಲ್ಲಿ ಸುಮಾರು 60 ಪ್ರಶ್ನೆಗಳಿವೆ. ಸಮೀಕ್ಷೆ ಕಾರ್ಯವನ್ನ ಪಡಿತರ ಚೀಟಿ ಮತ್ತು ಆಧಾರ್ ಸಂಖ್ಯೆಯ ಆಧಾರದ ಮೇಲೆ ಸಮೀಕ್ಷಾದಾರರು ಸಮೀಕ್ಷೆ ಮಾಡುವುದರಿಂದ ಸಮೀಕ್ಷಾದಾರರು ಮನೆಗೆ ಭೇಟಿ ನೀಡಿದಾಗ ನೀವು ಪಡಿತರ ಚೀಟಿ, ಆಧಾರ್ ಕಾರ್ಡ್ ಅಥವಾ ಆಧಾರ್ ಕಾರ್ಡಿನ ಸಂಖ್ಯೆ, ವಿಕಲಚೇತನರಾಗಿದ್ದರೆ UID ಕಾರ್ಡ್ ಅಥವಾ ಅಂಗವಿಕಲರ ಪ್ರಮಾಣ ಪತ್ರ, ಮತದಾರರ ಗುರುತಿನ ಚೀಟಿ ಸಿದ್ಧ ಮಾಡಿಟ್ಟುಕೊಂಡಿದ್ದರೆ ಸಮೀಕ್ಷೆ ಸುಲಭವಾಗುತ್ತದೆ ಮತ್ತು ವೇಗವಾಗುತ್ತದೆ. ಕುಟುಂಬದ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ಗಳು ಯಾವ ಮೊಬೈಲ್ಗೆ ಲಿಂಕ್ ಆಗಿದೆ ಎನ್ನುವುದನ್ನು ಖಚಿತಪಡಿಸಿಕೊಳ್ಳುವುದು. ಸಮೀಕ್ಷೆ ಸಮಯದಲ್ಲಿ KYC ಮಾಡುವಾಗ ಆ ಸದಸ್ಯರ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ಗೆ OTP ಬರುತ್ತದೆ. ಸಮೀಕ್ಷೆಯ ಸಂದರ್ಭದಲ್ಲಿ ಅವರು ಮನೆಯಲ್ಲಿ ಇಲ್ಲದಿದ್ದರೆ ಆ ಸಂದರ್ಭದಲ್ಲಿ ಮನೆಯಲ್ಲಿ ಇರುವ ಸದಸ್ಯರು ಮನೆಯಲ್ಲಿ ಇಲ್ಲದಿರುವ ಸದಸ್ಯರಿಗೆ ಫೋನ್ ಮಾಡಿ OTP ಪಡೆದು ಮಾಹಿತಿಯನ್ನ ನೀಡಬೇಕಾಗುತ್ತದೆ. 6 ವರ್ಷ ಮೇಲ್ಪಟ್ಟು ಪಡಿತರ ಚೀಟಿ ಇಲ್ಲದಿರುವ ಮತ್ತು ಪಡಿತರ ಚೀಟಿಯಲ್ಲಿ ಹೆಸರು ಇಲ್ಲದಿರುವ ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ ಕಡ್ಡಾಯವಾಗಿರುವುದರಿಂದ ಆಧಾರ್ ಕಾರ್ಡ್ ಇಲ್ಲದಿದ್ದರೆ ಹತ್ತಿರದ ಆಧಾರ್ ಎನ್ರೋಲ್ಮೆಂಟ್ ಸೆಂಟರ್ಗೆ ಭೇಟಿ ನೀಡಿ ನೋಂದಣಿ ಮಾಡಿಸಿ ಆಧಾರ್ ಸಂಖ್ಯೆಯನ್ನ ಪಡೆಯಬೇಕಾಗಿರುತ್ತದೆ.